ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಾವು ಇಂದು ಯಾರನ್ನಾರು ನೋಡಿದಾಗ ಅಥವಾ ಯಾರ ಬಗ್ಗೆನಾರು ಮಾತಾಡ್ತಾ ಇರುವಾಗ ಮೊದಲ ಕೇಳೋ ಪ್ರಶ್ನೆ ಏನು ಗೊತ್ತಾ? ಹಣ ಎಷ್ಟಿದೆ? ಎಷ್ಟು ಆಸ್ತಿ ಮಾಡಿದ್ದಾನೆ? ಏನು ಕೆಲಸ ಮಾಡ್ತಿದ್ದಾನೆ? ಏನು ವ್ಯವಹಾರ ಮಾಡ್ತಿದ್ದಾರೆ ಅಂತ. ಆದರೆ ನಮಗೆ ಪಟ್ಟಂತ ಮನಸ್ಸಿಗೆ ಬರೋದೇ ಇಲ್ಲ ಮಾತಾಡಬೇಕಿದ್ರೆ. ಹಣ ಆಸ್ತಿ ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಅಂತ ಅನ್ಸ್ಕೋತಾನ ಅಂತ. ಅದಿಲ್ಲ ಅಂದರೆ ಜೀವನ ಇಲ್ಲ, ನಿಜ. ಆದರೆ ಅದಿದ್ದರೆ ಮಾತ್ರ ಗೌರವನ ಅಥವಾ ಅದು ನಮ್ಮ ಭ್ರಮೆಯ? ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನಲ್ಲಿ ಎಲ್ಲ ಇತ್ತು, ಸಂಪತ್ತಿತ್ತು, ಸಕಲ ವೈಭೋಗ ಇತ್ತು, ಮತ್ತು ಅವನ ಹತ್ರ ಆಸ್ತಿ ಪಾಸ್ತಿ ಎಲ್ಲವೂ ಇತ್ತು. ಆದರೆ ಅವನ ಹತ್ತಿರ ಯಾರ ಜನರಿಗೂ ಮಾತಾಡೋಕ್ಕೆ ಮನಸ್ಸಿರಲಿಲ್ಲ. ಜನರ ಸಂಪರ್ಕವೇ ಅವನಲ್ಲಿ ಇರಲಿಲ್ಲ. ಅದೇ ಹಳ್ಳಿಯಲ್ಲಿ ಮತ್ತೊಬ್ಬ ಸರಳ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಇದ್ದ. ಅವನು ಕಾರ್ಮಿಕ ಕೆಲಸ ಮಾಡ್ತಾ ಇದ್ದ. ಹಣ ಕಡಿಮೆ ಇತ್ತು ಅವನ ಹತ್ರ, ಆಸ್ತಿ ಅಷ್ಟೆಲ್ಲ ಇರಲಿಲ್ಲ. ಏನೋ ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಹೋಗ್ತಾ ಇದ್ದ. ಕುಟುಂಬದವರಿಗೆ ಸಂತೋಷದಿಂದ ಇದ್ದ, ಗೆಳೆಯರ ಬಳಗ ಇತ್ತು, ಮತ್ತು ಎಲ್ಲರ ಜೊತೆಗೆ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದ, ಸಲಹೆ ಸಹಕಾರಗಳನ್ನೆಲ್ಲ ಕೊಡ್ತಾ ಇದ್ದ. ಹಾಗಾಗಿ ಹಳ್ಳಿಯವರು ಏನು ಮಾಡ್ತಿದ್ರು, ಏನಾದರೂ ಕಷ್ಟ, ಅವರಲ್ಲಿ ಏನಾದರೂ ಸಮಸ್ಯೆ ಬಂತಪ್ಪ ಅಂತ ಅಂದರೆ ಆ ಕಾರ್ಮಿಕನ ಬಳಿ ಓಡೋಡಿ ಬರ್ತಾಯಿದ್ರು. ತಮ್ಮ ಕಷ್ಟ ಸುಖಗಳನ್ನು ಅವನ ಹತ್ರ ಹಂಚ್ಕೊಳ್ತಾ ಇದ್ರು, ಅವನಿಂದ ಸಲಹೆ ಸೂಚನೆಗಳನ್ನು ಪಡೀತಾ ಇದ್ರು, ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಕೊಂಡು ಹೋಗ್ತಿದ್ರು. ಆದರೆ ಅವನು ಹಣ ಕೊಡಲಿಲ್ಲ ಯಾರಿಗೂ. ಅವನು ಸಮಯವನ್ನು ಕೊಟ್ಟ, ಪ್ರೀತಿಯನ್ನು ಕೊಟ್ಟ, ಸಹಾಯವನ್ನು ಮಾಡ್ದ, ಮಾನವೀಯತೆಯನ್ನು ಜನರಿಗೆ ಕೊಟ್ಟ ಅಲ್ವಾ? ಪ್ರೀತಿ, ಸಹಾಯ, ಮಾನವೀಯತೆ, ಸಮಯ ಎಂತೆಂಥ ಪದಗಳು ಅಲ್ವಾ? ನಮ್ಮ ಮನಸ್ಸಿಗೆ ಮುದ ಕೊಡುವಂತಹ ಪದಗಳು ಇವು. ಆದರೆ ಹಣ ಆಸ್ತಿ ಇದ್ದರೆ ಮಾತ್ರ ಸಂಪತ್ತು ಹೆಚ್ಚಾಗತ್ತೆ. ಅದೇ ಒಬ್ಬ ವ್ಯಕ್ತಿಗೆ ಮಹತ್ವ ಅಂತ ಬರೋದು ಹೃದಯದಿಂದ ಬರುವಂಥದ್ದು, ಪ್ರೀತಿಯಿಂದ ಬರುವಂಥದ್ದು. ಹಣ ಆಸ್ತಿ ಇದ್ದರೆ ಎಲ್ಲರಿಗೂ ಸಕಲ ಸೌಲಭ್ಯಗಳು ಸಿಗಬಹುದು. ಆದರೆ ಗೌರವ ಅಲ್ಲ. ಗೌರವ ಬರೋದು ಅವನಲ್ಲಿರುವ ಒಳ್ಳೆಯ ಪ್ರೀತಿಯ ಮನಸ್ಸಿನಿಂದ, ಆತ್ಮಸಾಕ್ಷಿಯಿಂದ. ಸಕಲ ಐಶ್ವರ್ಯ, ಸಂಪತ್ತು, ವಜ್ರ ವೈಢೂರ್ಯ, ಆಸ್ತಿ ಎಲ್ಲ ಇದ್ರೂ ಎಲ್ಲ ಬಾಹ್ಯ ಸಂಪತ್ತಿಗಿಂತ ಆತ್ಮತೃಪ್ತಿ ತುಂಬಾ ದೊಡ್ಡದು ಅಲ್ವಾ ಫ್ರೆಂಡ್ಸ್? ನಿಮಗೆ ಈ ಮಾತು ಮನಸ್ಸಿಗೆ ತಟ್ಟಿದರೆ ನಿಮ್ಮ ಅನಿಸಿಕೆಗಳನ್ನು ಹಾಗೆಯೇ ತಿಳಿಸಿಬಿಡಿ.